ನಮ್ಮ ಮಾತಕ್ಕೆ ತಕ್ಕಾಗೆ ನಡ್ಕೊಳ್ದೆ ಹೋದ್ರೆ ಅಥವಾ ನಮ್ಮ ಮಾತಿನಿಂದ ಅನಾಹುತಗಳು ಅಥವಾ ಮತ್ತೊಬ್ಬರನ್ನ ಮನಸ್ಸನ್ನ ನೋವುಂಟು ಮಾಡತಕ್ಕಂತ ಕೃತ್ಯಗಳು ಮತ್ತೆ ಸಮಾಜಕ್ಕೆ ಹಾನಿ ಮಾಡುವಂತ ಕಾರ್ಯಗಳೇನಾದ್ರೂ ನಮ್ಮ ಮಾತುಗಳಲ್ಲಿ ಅಡಗಿದ್ರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ, ದೇವ್ರಿಗೆ ಯಾವ ರೀತಿ ನೀನು ಪ್ರಿಯನಾಗ್ತೀಯ? ಖಂಡಿತ ಸಾಧ್ಯವಿಲ್ಲ. ನಮ್ಮ ಮಾತು ಶುದ್ಧವಾಗಿರ್ಬೇಕು, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ನಡ್ಕೋಬೇಕು. ಆ ಮೂಲಕ ನಾವು ದೈವ ಸಾಕ್ಷಾತ್ಕಾರವನ್ನ ಗಳಿಸ್ಕೋಬೇಕು. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಮೂಡುತ್ತಿದೆ ವಚನ ಸಾರ. ವಿವಿಧ ವಚನಕಾರರ ವಚನಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ. ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ಈ ಒಂದು ಹೊಸ ಕಾರ್ಯಕ್ರಮ ವಚನ ಸಾರ ಮೂಡಿ ಬರ್ತಾ ಇದೆ. ಈ ಒಂದು ವಚನ ಸಾರ ಸಾಮಾಜಿಕ ಮೌಲ್ಯಗಳನ್ನ ಪ್ರತಿಬಿಂಬಿಸ್ತಕ್ಕಂತ ಒಂದು ಹಿನ್ನೆಲೆಯನ್ನು ಹೊಂದಿರ್ತವೆ. ಮತ್ತೆ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನ ಈ ಮೂಲಕ ನೀಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ತಾವು ಏನಾದರೂ ಹೆಚ್ಚಿನ ವಿಚಾರ ಬೇಕು ಅಂತ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇವತ್ತು ಕೂಡ ಒಂದು ವಚನವನ್ನ ತಮ್ಮ ಮುಂದೆ ತಂದಿದ್ದೀನಿ. ಇದು ಬಸವಣ್ಣನವರ ಒಂದು ವಚನ. ವಚನದ ಸಾಲುಗಳು ಹೀಗಿವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಇದು ಬಸವಣ್ಣನವರ ವಚನ. ಈ ವಚನದ ವಿಶ್ಲೇಷಣೆ ಗುರುಸ್ವಾಮಿ BL ಅವರಿಂದ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ಆಡೋ ಮಾತು ಮುತ್ತು ಯಾವ ತರ ಇರುತ್ತೋ ಆ ರೀತಿ ಹೊಳಪನ್ನ ಹೊಂದಿರಬೇಕು. ಮತ್ತೆ ನಮ್ಮ ಮಾತು ಮತ್ತೊಬ್ಬರಿಗೆ ನೋವು ಉಂಟು ಮಾಡದೇ ಇರೋ ತರ ಇರಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನೋ ಒಂದು ನಾನುಡಿ ಪ್ರಕಾರ ಯಾವುದೇ ಮಾತು ಇನ್ನೊಬ್ಬರಿಗೆ ನೋವು ತರತಕ್ಕಂತ ಮಾತುಗಳಾಗಿರಬಾರ್ದು. ಮಾತು ಅವರಿಗೆ ಹಿತ ನೀಡದೇ ಇದ್ರೂ ಪರವಾಗಿಲ್ಲ, ನೋವು ಉಂಟು ಮಾಡುವಂತ ಮಾತುಗಳನ್ನ ನಾವು ಆಡಬಾರ್ದು. ಮತ್ತೆ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯ ಒಂದು ಲೋಹ, ಒಂದು ಧಾತು. ಅದು ಯಾವ ತರ ತನ್ನ ಒಳಪಿನಿಂದ ಇಡೀ ಜಗತ್ತಿನ ಮನ ಸೆಳೆಯುತ್ತೋ ಆ ರೀತಿಯಾಗಿರ್ಬೇಕು ನಮ್ಮ ಮಾತುಗಳು. ನಮ್ಮ ಮಾತು ಕೇಳ್ತಾ ಇದ್ರೆ, ಈ ವ್ಯಕ್ತಿ ಮಾತನ್ನ ಕೇಳ್ತಾ ಇದ್ರೆ ಏನೋ ಒಂದು ಬದಲಾವಣೆ ತಂದ್ಕೋಬೇಕು, ಏನೋ ಒಂದು ಸ್ಫೂರ್ತಿ ಸಿಗ್ತಾ ಇದೆ ನನಗೆ ಅಂತ ಮತ್ತೊಬ್ರು ಭಾವಿಸ್ಬೇಕು. ಆ ರೀತಿಯ ಮಾತುಗಳನ್ನ ನಾವು ಆಡ್ಬೇಕು. ಆಗ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಸಿಕ್ತಂತಾಗುತ್ತೆ. ಮತ್ತೆ ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಯಾವ ತರ ಸ್ಫಟಿಕ ಪಾರದರ್ಶಕವಾಗಿರುತ್ತೋ, ಶುದ್ಧವಾಗಿರುತ್ತೋ ಆ ರೀತಿಯ ಸ್ಫಟಿಕದ ಶಲಾಕೆಯಂತೆ ನಮ್ಮ ಮಾತುಗಳಿರ್ಬೇಕು. ನಮ್ಮ ಮಾತುಗಳು ನೇರ ನಡೆ ನುಡಿ ಹೊಂದಿರಬೇಕು. ಹಾಗೆ ಆಡೋ ಮಾತಿನಲ್ಲಿ ಒಂದು ತೂಕ ಇರಬೇಕು, ಒಂದು ನಿಯಂತ್ರಣ ಇರಬೇಕು. ಒಂದು ಆ ಮಾತಿನ ಮೂಲಕವೇ ನಾವು ಯಾವ ಶತ್ರುವನ್ನಾದ್ರೂ ಅಥವಾ ನಮ್ಮ ಯಾವ ವಿರೋಧಿಗಳನ್ನಾದ್ರೂ ಕೂಡ ಈ ವ್ಯಕ್ತಿಯಿಂದ ನಾನು ಬದಲಾಗಬೇಕು, ಈ ವ್ಯಕ್ತಿ ಹತ್ರ ನಾವು ಹೊಡೆದಾಡೋದ್ರ ಬದಲು ಈ ವ್ಯಕ್ತಿ ಜೊತೆ ಸ್ನೇಹ ಮಾಡಬೇಕು ಅಂತ ಅವ್ರಿಗೆ ಅನ್ಸೋ ರೀತಿ ಇರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನಾವು ಎಲ್ಲರನ್ನೂ ಈ ಜಗತ್ತಿನಲ್ಲಿ ಮೆಚ್ಚಕ್ ಆಗದೆ ಹೋದ್ರು ಕೂಡ ಆ ಇಷ್ಟ ಲಿಂಗ ಏನಿದೆಯೋ ಅದಕ್ಕೋಸ್ಕರನಾದ್ರೂ ನಾವು ಆ ಲಿಂಗ ಮೆಚ್ಚಿ ನಮ್ನ, ಹೌದಪ್ಪ ನಿನ್ನ ನಡೆ ನುಡಿ ಎಲ್ಲ ಶುದ್ಧವಾಗಿದೆ, ನೀನು ಈಗ ಉತ್ತಮ ಪುರುಷನಾಗ್ತಾ ಇದೀಯಾ ಅಂತ ನಮ್ಮ ಆತ್ಮಸಾಕ್ಷಿ ಹೇಳೋ ತರ ಆಗ್ಬೇಕು ಲಿಂಗದ ಮುಂದೆ. ಆ ರೀತಿ ಇದ್ದಾಗ ಒಂದು ದೇವ ಸಾಕ್ಷಾತ್ಕಾರ ಸಾಧ್ಯ ಆಗುತ್ತೆ. ನುಡಿಯೊಳಗಾಗಿ ನಡೆಯದಿದ್ದರೆ ಅಂದ್ರೆ ನಮ್ಮ ಮಾತಕ್ಕೆ ತಕ್ಕಾಗೆ ನಡ್ಕೊಳ್ದೆ ಹೋದ್ರೆ ಅಥವಾ ನಮ್ಮ ಮಾತಿನಿಂದ ಅನಾಹುತಗಳು ಅಥವಾ ಮತ್ತೊಬ್ಬರನ್ನ ಮನಸ್ಸನ್ನ
ನೋವುಂಟು ಮಾಡತಕ್ಕಂತ ಕೃತ್ಯಗಳು ಮತ್ತೆ ಸಮಾಜಕ್ಕೆ ಹಾನಿ ಮಾಡುವಂತ ಕಾರ್ಯಗಳೇನಾದ್ರೂ ನಮ್ಮ ಮಾತುಗಳಲ್ಲಿ ಅಡಗಿದ್ರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ, ದೇವ್ರಿಗೆ ಯಾವ ರೀತಿ ನೀನು ಪ್ರಿಯನಾಗ್ತೀಯ? ಖಂಡಿತ ಸಾಧ್ಯವಿಲ್ಲ. ನಮ್ಮ ಮಾತು ಶುದ್ಧವಾಗಿರ್ಬೇಕು, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ನಡ್ಕೋಬೇಕು. ಆ ಮೂಲಕ ನಾವು ದೈವ ಸಾಕ್ಷಾತ್ಕಾರವನ್ನ ಗಳಿಸ್ಕೋಬೇಕು. ಆಗ ಮಾತ್ರ ಆ ದೇವರು, ಆ ಕೂಡಲ ಸಂಗಮ ದೇವ ನಮ್ಮನ್ನ ಮೆಚ್ಕೊಳ್ತಾನೆ ಮತ್ತೆ ನಮ್ಮನ್ನ ಆಶೀರ್ವದಿಸ್ತಾನೆ ಅನ್ನೋದೇ ಈ ವಚನದ ಅರ್ಥವಾಗಿತ್ತು ಸ್ನೇಹಿತರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಈ ದಿನಕ್ಕೆ ಮುಕ್ತಾಯ ಮಾಡೋಣ. ಮತ್ತೊಂದು ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.